ನಾವು ಇವತ್ತು ಆಕ್ಚುಲಿ ಹಾಸನ ಜಿಲ್ಲೆ ಕತ್ತರಘಟ್ಟ ಗ್ರಾಮದಲ್ಲಿದ್ದೀವಿ. ಆಕ್ಚುಲಿ ನಿಮ್ಮ ಊರಲ್ಲಿ ಯಾವೆಲ್ಲ ದೇವಸ್ಥಾನ? ನಮ್ಮೂರಿನಲ್ಲಿ ಫಸ್ಟ್ ಆಂಜನೇಯ, ಆಮೇಲೆ ಕಲ್ಲೇಶ್ವರ, ಆಮೇಲೆ ದ್ಯಾವಮ್ಮ, ಮೂಡಲಗಿರಿಯಪ್ಪ ಅಂತ ಅಲ್ಲಿ ಮೂಲ ಸ್ಥಾನದಲ್ಲಿದೆ. ಓಕೆ. ಉತ್ಸವ ಮೂರ್ತಿ ದೇವಸ್ಥಾನ ಊರೊಳಗಿದೆ. ಇನ್ನೂ ಓಕೆ, 3-4 ದೇವಸ್ಥಾನಗಳಿದೆ. ನೋಡಬೇಕು, ಇಲ್ಲಿ ಶಾಸನ ಸಹ ಇದೆ. ಇಲ್ಲಿ ತುಂಬ ಲಿಪಿ ಇರೋಂಥದ್ದು. ಇಲ್ಲಿ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ, ಬಳಪದ ಕಲ್ಲಲ್ಲಿ ಮಾಡಿರೋಂಥದ್ದು. ಇದು ಹೊಯ್ಸಳರ ಕಾಲಘಟ್ಟದ ಲಿಪಿಯ ಶೈಲಿಯಲ್ಲಿ ಇರೋಂಥದ್ದು. ಇದು ಹೊಯ್ಸಳ ಶೈಲಿ ದಾಖಲೆಗಳಿಲ್ಲ, ಇದನ್ನು ಸಹ ದಾಖಲೆ ಮಾಡೋಣ. ಇದೆಲ್ಲ ಹಿಂದೆ ಪುರಾತನ ಕಾಲದಲ್ಲಿ ಇದ್ದಂಥ ಕೋಟೆ ದಿಂಡುಗಳು ಈಗೆಲ್ಲ ಜಮೀನು ಮಾಡ್ಕೊಂಡು ಎಲ್ಲ ನಶಿಸಿ ಹೋಗಿದೆ. ಇದು ಎಲ್ಲ ಇಲ್ಲಿಂದ ಅಲ್ಲೂ ಆ ಕಡೆವರೆಗೂ ಇದೆ. ನಾವೇನು ಮಾಡಿದೆ, ಬೆಂಕಿ ಕಾಣಿಸ್ಕೊಂಡ್ರಿಂದ ಬೆಂಕಿ ಆಂಜನೇಯ ಅಂತ ಅಲ್ಲಿಂದ ಬೆಂಕಿ ಆಂಜನೇಯ, ಕೋಟೆ ಆಂಜನೇಯ ಹೋಗಿ ಬೆಂಕಿ ಆಂಜನೇಯ ಆಗಿ ಮಾರ್ಪಡುತ್ತು. ಇನ್ನೊಂದು ಕತ್ತರಘಟ್ಟ ಗ್ರಾಮದ ಒಂದು ಕೆರೆ ಏನಿದೆ, ಕೆರೆ ಏರಿಯಾ ದಡದಲ್ಲೇ ಮತ್ತೊಂದು ಸಹ ಒಂದು ದೇವಸ್ಥಾನ ಇದೆ. ಇದು ಸಹ ಈಶ್ವರ ದೇವಸ್ಥಾನ. 2 ವೀರ್ಗಳನ್ನ ಸಹ ನೋಡ್ಬೋದು, ಲಿಪಿಗಳು ಸಹ ನೋಡ್ಬೋದು. ಆ್ಯಕ್ಚುಲಿ ತುಂಬ ಅಳಿಸೋಗಿದೆ ಇಲ್ಲೆಲ್ಲ. ಹಾಕ್ಬಿಟ್ಟು ಹಿಂಗೆ ಉಜ್ಜಬೇಕು, ಉಜ್ಬಿಟ್ರೆ ಈ ಕೆತ್ತನೆ ಮಾಡಿದಾರಲ್ಲ ಇಲ್ಲಿ, ಇದ್ರಲ್ಲೂ ಕೂರುತ್ತೆ ಹೋಗಿ ಹಸಿಟ್ಟು. ನಾವೀಗ ಚಂದ್ರಪಟ್ಟಣದಿಂದ ಹಾಸನ ಮಾರ್ಗ ಹೋಗ್ಬೇಕಾದಾಗ ಒಂದು 8 ಕಿಲೋಮೀಟ್ರು NH75 ಒಂದು ಬೋರ್ಡಿ, ಇದು ಇದು ಕಾಣಿಸುತ್ತೆ, ಆರ್ಚ್. ಆ್ಯಕ್ಚುಲಿ ಇಲ್ಲಿಂದ 2 ಕಿಲೋಮೀಟ್ರು ಒಳಗೆ ಹೋದರೆ ಕತ್ತರಘಟ್ಟ ಅಂತ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದ ಇತಿಹಾಸದ ಬಗ್ಗೆ, ಜೊತೆಗೆ ಇಲ್ಲೊಂದು ಜಾತ್ರೆ ನಡೆಯುತ್ತೆ ತುಂಬ ಫೇಮಸ್ಸು. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳೆಲ್ಲ ಕಲೆ ಹಾಕೋಣ ಬನ್ನಿ ಇವತ್ತು. ಇವತ್ತು ಆ್ಯಕ್ಚುಲಿ ಹಾಸನ ಜಿಲ್ಲೆ ಕತ್ತರಘಟ್ಟ ಗ್ರಾಮದಲ್ಲಿದ್ದೀವಿ ನಾವು. ಏನಂತಂದು ವಿಶೇಷ ಏನಂತಂದರೆ, ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ, ತುಂಬ ದೊಡ್ಡ ಜಾತ್ರೆ, ಲಕ್ಷಾಂತರ ಜನ ಸೇರೋಂಥ ಜಾತ್ರೆ. ಈ ಊರಿನ ಬಗ್ಗೆ ಒಂದಿಷ್ಟು ಇತಿಹಾಸಗಳನ್ನ ಕಲೆ ಹಾಕೋಣ ಅಂತ ನನಗೆ ಈ ಊರಿಗೆ ಅಂತ ಗುಡಿಗೌಡರದ ಸುಬ್ಬೇಗೌಡರವ್ರನ್ನ ಒಂದು ಸಂಪರ್ಕ ಮಾಡಿದಾಗ ನಮ್ಗೆ ಇದು ಮಾಡಿದ್ರು. ನಾವು ಬನ್ನಿ ಅಂತೇಳಿ ಹೇಳಿದ್ರು. ಇಲ್ಲೇ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ನಾವು ಆ್ಯಕ್ಚುಲಿ ನಿಮ್ಮ ಊರಿಂದು ಇವತ್ತು ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ, ನಿಮ್ಮ ಊರಿನ ಇತಿಹಾಸದ ಏನೇನಿದೆ ಅನ್ನೋದು. ಆ್ಯಕ್ಚುಲಿ ನಿಮ್ಮ ಊರಲ್ಲಿ ಯಾವೆಲ್ಲ ದೇವಸ್ಥಾನಗಳಿದ್ದಾವೆ ಇಲ್ಲಿ? ನಮ್ಮೂರಿನಲ್ಲಿ ಫಸ್ಟ್ ಆಂಜನೇಯ, ಆಮೇಲೆ ಕಲ್ಲೇಶ್ವರ, ಆಮೇಲೆ ದ್ಯಾವಮ್ಮ, ಮೂಡಲಗಿರಿಯಪ್ಪ ಅಂತ ಅಲ್ಲಿ ಮೂಲ ಸ್ಥಾನದಲ್ಲಿದೆ. ಓಕೆ. ಉತ್ಸವ ಮೂರ್ತಿ ದೇವಸ್ಥಾನ ಊರೊಳಗಿದೆ. ಇನ್ನೂ ಓಕೆ, 3-4 ದೇವಸ್ಥಾನಗಳಿದ್ದಾವೆ. ಒಟ್ಟು 3-4 ದೇವಸ್ಥಾನ. ಆಂಜನೇಯ, ಕಲ್ಲೇಶ್ವರ, ಲಕ್ಷ್ಮೀದೇವಿ, ದ್ಯಾವಮ್ಮ, ಮೂಡಲಪ್ಪ, ಬೆಂಕಿ ಆಂಜನೇಯ ಅಂತಲೂ ಒಂದು ಚಿಕ್ಕದಿದೆ. ಕೋಟೆ ದಿಂಡಲ್ಲಿ ಕೋಟೆ. ಹಂಗಾರೆ ಇಲ್ಲೊಂದು ಕೋಟೆ ಇತ್ತು ಅಲ್ಲಿ, ಪೂರ್ವದಲ್ಲಿ ಇತ್ತು ಅಂತಾರೆ. ಈಗೆಲ್ಲ ಫುಲ್ಲು ಎಲ್ಲ ನಶಿಸಿ ಹೋಗಿದೆ. ನಾಗರಿಕತೆ ಬೆಳೆದಂಗೆ ಅದು ಎಲ್ಲ ಜಮೀನು ಮಾಡ್ಕೊಂಡ್ಬಿಟ್ಟು. ಇನ್ನು ಉಳಿದದ್ದು ಅಲ್ಲಿ ಉತ್ಸವ ಮೂರ್ತಿ ದೇವಸ್ಥಾನ ಇದೆ. ಸ್ನೇಹಿತರೆ, ಒಂದು ವಿಶೇಷ ಏನಂದರೆ, ಒಂದು ಕೋಟೆ ಕಟ್ಟಬೇಕಾದಾಗ ಅಲ್ಲಿ ಆಂಜನೇಯನ ವಿಗ್ರಹನ ಮಾಡೋಂಥದ್ದು ಕೋಟೆ ಬಾಗಿಲಲ್ಲಿ ನೋಡಿ. ಹಂಗೆ ಕೋಟೆ ಬಾಗಿಲಲ್ಲೂ ಸಹ ಒಂದು ಆಂಜನೇಯ ಆಯಿತು, ಅದನ್ನ ಬೆಂಕಿ ಆಂಜನೇಯ ಅಂತ ಮಾಡ್ತಾರೆ. ಇದು ಮಾಡೋದು ಇದೆಲ್ಲ ಫುಲ್ ಎಲ್ಲ ಜೀರ್ಣೋದ್ಧಾರ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲೊಂದು ಕಂಬ ಇದೆಯಲ್ಲ, ಇಲ್ಲಿ ಏನು ಕಂಬ ಇದು? ಇದು ದೇವಸ್ಥಾನದ ಮುಂದೆ ಗರುಡಗಂಬ ಅಂತ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಇದು ಇಲ್ಲಿದೆ, ಪೂರ್ವದಿಂದಲೂ ಇದೆ. ಓಕೆ ಸ್ನೇಹಿತರೆ, ನಾವು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನಾನು ಆ್ಯಕ್ಚುಲಿ ಎಪಿಗ್ರಫಿ ಕರ್ನಾಟಕ ಸಂಪುಟ 8 ಹಾಸನದ ಚಂದ್ರಪಟ್ಟಣ ತಾಲೂಕಿಂದ ಇರೋಂಥದ್ದು. ಅಲ್ಲೂ ಸಹ ನೋಡಿದೆ, ಇಲ್ಲಿ ಯಾವುದೂ ಶಾಸನಗಳು ಇಲ್ಲ ಅಂತ, ಎಲ್ಲೂ ದಾಖಲೆಗಳಾಗಲ್ಲ. BS ರೈಸ್ ಅವ್ರದ್ದು ಮಾಡಿರೋಂಥದ್ದು. ಆದರೆ ಇಲ್ಲಿ ನೋಡಬೇಕು, ಇಲ್ಲಿ ಶಾಸನ ಸಹ ಇದೆ. ಇಲ್ಲಿ ತುಂಬ ಲಿಪಿ ಇರೋಂಥದ್ದು. ಇಲ್ಲಿ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ, ಬಳಪದ ಕಲ್ಲಲ್ಲಿ ಮಾಡಿರೋಂಥದ್ದು. ಇದು ಹೊಯ್ಸಳರ ಕಾಲಘಟ್ಟದ ಲಿಪಿಯ ಶೈಲಿಯಲ್ಲಿ ಇರೋಂಥದ್ದು. ಇದು ಹೊಯ್ಸಳ ಶೈಲಿ ದಾಖಲೆಗಳಿಲ್ಲ, ಇದನ್ನು ಸಹ ದಾಖಲೆ ಮಾಡೋಣ ಇದನ್ನ. ಇದ್ರ ಬಗ್ಗೆ ಆ್ಯಕ್ಚುಲಿ 4 ಮೂಲೆಯಲ್ಲೂ 4 ಸುತ್ತಲೂ ಬರೆದಿದ್ದಾರೆ ಇಲ್ಲಿ ಎಲ್ಲ ಕಡೆ. ಆ್ಯಕ್ಚುಲಿ ಕಟ್ಟಡ ಆದಮೇಲೆ ಒಂದು ಇನ್ನೂ ಕೆಳಗಡೆ ಇದೆ ಅನಿಸುತ್ತೆ. ಇಲ್ಲಿ ಐತೆ ಎಲ್ಲ, ಇನ್ನೂ ಕೆಳಗಡೆ ಇದೆ ಅಲ್ಲ ಇದು? ಇದು ಯಾವಾಗ ಕಟ್ಟಿದ್ದಿದ್ನ? ಈಗ ಒಂದು 5 ವರ್ಷದ ಹಿಂದೆ ಕಟ್ಟಿದ್ರು ಈ ಥರ.
ಅದರಿಂದ ಇನ್ನೂ ಕೆಳಗಡೆ ಇದೆ. ಕೆಳಗಡೆ ಇದೆ. ಇಲ್ಲಿ ಮೇಲ್ಗಡೆ ಇಷ್ಟು ಸುಮಾರು ಸಾಲುಗಳಿದ್ದಾವೆ. ಇಲ್ಲಿ ನಮ್ಮ ಮೇಲೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 ಒಂದು 23 ಲೈನ್ ಇದೆ. ಮೇಲ್ಗಡೆನೂ ಸಹ ಒಂದು 5 ಲೈನು ಸಹ ಇಲ್ಲಿ ಕಂಬದ ಮೇಲೆ ಮಾಡಿರೋಂಥದ್ದು ಇದೆ. ಇಲ್ಲಿ ಆ್ಯಕ್ಚುಲಿ ಇದು ಯಾವುದೋ ತ್ಯಾಗದ ಕಂಬ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಸಿಂಗಲ್ ಇಲ್ಲಿ ಯಾವ ಎದುರುಗಡೆ ದೇವರು ಇಲ್ಲ, ಒಂದು ಬರಹಗಳನ್ನ ನೋಡಿದ್ರೆ ಶೈಲಿಲಿ ಒಂದು ತ್ಯಾಗ ಬಲಿದಾನದ ಒಂದು ಯುದ್ಧದ ಸಂಕೇತನ ಏನೋ ಸಾರ್ತಾ ಇದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ ಬರುತ್ತೆ. ಆ್ಯಕ್ಚುಲಿ ಇದು ಓದಿದ್ರೆ ಸಂಪೂರ್ಣ ಗೊತ್ತಾಗುತ್ತೆ. ಈಗ ನಮ್ಮ ಗುಡಿಗೌಡರವರು ಹೇಳ್ದಂಗೆ ಇಲ್ಲಿ ಇದು ಈ ದೇವ್ರಿಗೆ ಯಾವ ಆಂಜನೇಯ ಅಂತೀರ ಇಲ್ಲಿ? ಆಂಜನೇಯ ಏನಪ್ಪ ಅಂದರೆ ಈ ಆಂಜನೇಯ ಇದು ಲಂಕೆ ಇದಕ್ಕೆ ಗೊತ್ತಲ್ಲ, ಪುಷ್ಪಕ ವಿಮಾನ ಅಲ್ಲ ಪುಷ್ಪಕ ವಿಮಾನ ಈ ಥರಕ್ಕೆ ಹೋಗ್ತಾನಲ್ಲ, ಸಂಜೀವಿನಿ ಪರ್ವತ ಆ ಆಕಾರದಲ್ಲಿ ಹಾಂ ಇರೋಂಥದ್ದು. ಇನ್ನೊಂದು ಬೆಂಕಿ ಆಂಜನೇಯ ಅನ್ನೋದು ಬೆಂಕಿ ಅವನು ಒಂದು ಕಲ್ಲಿನಲ್ಲಿ ಚಿತ್ರಣ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಒಂದು ಕೋಟೆ ಕಟ್ಟಬೇಕಾದ್ರೆ ಯಾರೋ ಬಾಗಿಲಲ್ಲಿ ಆಂಜನೇಯನ ವಿಗ್ರಹ ಕೆತ್ತಿದಾಗೆ ಆ ಬಾಗಿಲು ಒಂದು ಎಲ್ಲಿ ಬರುತ್ತೆ ಅದು? ಇಲ್ಲಿ ಭಾಗದಲ್ಲಿದೆ, ಊರಿನ ಭಾಗದಲ್ಲಿ, ಊರಿನ ಆ ಕಡೆ ಸೈಡ್ ಮೇಲ್ಭಾಗದಲ್ಲಿ ಮಧ್ಯ ಭಾಗ ಬರುತ್ತೆ ಏನೋ? ಇಲ್ಲ ಊರಿನ ಪಕ್ಕದಲ್ಲಿದೆ. ಊರಿನ ಪಕ್ಕದಲ್ಲೇ ಇದೆ. ಸ್ನೇಹಿತರೆ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಸಹ ವಿಗ್ರಹ ನೋಡಬಹುದು. ಅಲ್ಲಿ ಸಹ ಏನು ಕೋಟೆದಿದೆಯಲ್ಲ ಅದನ್ನು ಸಹ ನೋಡ್ಕೊಂಡು ಬರೋಣ ಬನ್ನಿ. ಇದೆಲ್ಲ ಹಿಂದೆ ಪುರಾತನ ಕಾಲದಲ್ಲಿ ಇದ್ದಂಥ ಕೋಟೆ ದಿಂಡುಗಳು. ಈಗೆಲ್ಲ ಜಮೀನು ಮಾಡ್ಕೊಂಡು ಎಲ್ಲ ನಶಿಸಿ ಹೋಗಿದೆ. ಇದು ಎಲ್ಲ ಇಲ್ಲಿಂದ ಅಲ್ಲೂ ಆ ಕಡೆವರೆಗೂ ಇದೆ ಜಮೀನೆಲ್ಲ. ಎಲ್ಲ ಅವರವರು ಜಮೀನು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಇದೇ ಕೋಟೆ ಬಾಗಿಲು ಅಂತ ಬರ್ತಾಯಿತ್ತು. ಇದೇ ಕೋಟೆ ದೇವಸ್ಥಾನ, ಕೋಟೆ ಬಾಗಿಲು ಹೇಳೋರು ಹಂಗಂತ. ಈಗ ಇದೆ ಆಂಜನೇಯ. ಆಗ್ಲೇ ಹೇಳೋದಲ್ಲ ಬೆಂಕಿ ಆಂಜನೇಯ ಅಂದ್ರಲ್ಲ ಅಂತ. ಇದೇ ದೇವಸ್ಥಾನ, ಇದೇ ದೇವಸ್ಥಾನ ನೋಡಿ. ಇಲ್ಲೇ ಇದೆ ಚಿತ್ರಣ ಕಾಣುತ್ತೆ ನೋಡಿ. ಬಾಕ್ಲಾಕಿ ಇಲ್ಲಿಗೆ ಹಾಕಿದ್ದಾರೆ ನೋಡ್ಬೋದು. ಓಕೆ, ಒಂದು ಕಲ್ಲು ಮೇಲೆ ವಿಗ್ರಹ ಕೆತ್ತಿರೋದು, ಆಂಜನೇಯನ ವಿಗ್ರಹ ಕೆತ್ತಿರೋದು ಅಷ್ಟೇ. ಅದೇ ಬಾಕ್ಲು ಹಾಕಿದ್ದಾರೆ. ಹಂಗೆ ತೋರಿಸ್ತೀನಿ ಅಲ್ಲೇ ನೋಡಿ. ಅಲ್ಲಿ ಒಂದು ಕೋಟೆಯ ಬಾಗಿಲಲ್ಲಿ ಈ ಒಂದು ಆಂಜನೇಯನ ವಿಗ್ರಹನ ಮಾಡಾದ್ಮೇಲೆ ಇಲ್ಲಿ ಗ್ರಾಮನ ಒಂದು ಕೋಟೆನ ಕಟ್ತಾರೆ ಅನ್ನೋದು ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ಅಷ್ಟೇ ಅಲ್ಲದೆ ಇದಕ್ಕೆ ಬೆಂಕಿ ಆಂಜನೇಯ ಅಂತ ಹೇಳ್ತಾರೆ. ಬೆಂಕಿ ಆಂಜನೇಯ ಇದೆ ಅಲ್ವಾ? ಬೆಂಕಿ ಆಂಜನೇಯ ಅದು ಊರಿನೊಳಗೆ ಏನಾಯ್ತು, ಇದೇನು ಇರಲಿಲ್ಲ. ಈ ಏನಾಯಿತು, ಯಾರ ಇಲ್ಲಿ ದೇವಸ್ಥಾನ ಇರಲ್ವಲ್ಲ, ಈ ಆಂಜನೇಯನ ಇದಕ್ಕೋಸ್ಕರ ಇಲ್ಲಿ ಏನಾಯಿತು, ಯಾರ ಮನೇಲಿ ನೋಡಿದರೆ ಸುಮ್ಮನೆ ಬೆಂಕಿ ಹಚ್ಕೊಳ್ಳೋದು. ಅಲ್ಲಿ ಇನ್ನೊಂದು ಮನೆಗೆ ಅಲ್ವ ಇನ್ನೊಂದು ಕಡೆ ಹೆಚ್ಕೊಳ್ಳೋದು. ಅದರಿಂದ ಏನಾಯಿತು, ಇದು ಎಲ್ಲ ಒಂದು ಸಾರಿ ಇದೆ ಮತ್ತೊಂದು ಊರಿಗೆ ಹೋಗಿ ಯಾವುದೋ ಒಂದು ದೇವ್ರ ಕೇಳಲಾಗಿ ಅದು ಆಂಜನೇಯ, ಅವನಿಗೆ ಏನಾರು ಒಂದು ದೇವಸ್ಥಾನ ಮಾಡಿ ಅದಕ್ಕೆ ಶಾಂತಿ ಮಾಡಿ ಪೂಜೆ ಮಾಡಿಸಿ ಅಂತ ಹೇಳಿದಾಗ ನಾವೇನು ಮಾಡಿದೆ, ಬೆಂಕಿ ಕಾಣಿಸ್ಕೊಂಡ್ರಿಂದ ಬೆಂಕಿ ಆಂಜನೇಯ ಅಂತ. ಅಲ್ಲಿಂದ ಬೆಂಕಿ ಆಂಜನೇಯ, ಕೋಟೆ ಆಂಜನೇಯ ಹೋಗಿ ಬೆಂಕಿ ಆಂಜನೇಯ ಆಗಿ ಮಾರ್ಪಡುತ್ತು. ಇದು ಬೆಂಕಿ ಆಂಜನೇಯ. ಮತ್ತು ಆಗಲೇ ಇನ್ನೊಂದು ಹೇಳಿದ್ರಿ ಲಕ್ಷ್ಮೀ ದೇವರು ಇದೆ ಅಂತ, ಅದೆಲ್ಲಿ ಬರುತ್ತೆ? ಅದು ದ್ಯಾವಮ್ಮ ದೇವಸ್ಥಾನ ಅಂತ ನಮ್ಮ ಊರಿನ ಈಶಾನ್ಯ ಭಾಗದಲ್ಲಿ ಬರುತ್ತೆ. ಅಲ್ಲಿ ದೊಡ್ಡದಾಗಿ ಜಾತ್ರೆ ಇದು ಎಲ್ಲ ನಡೆಯುತ್ತೆ. ಅಲ್ಲಿ ದ್ಯಾವಮ್ಮ ಮತ್ತು ಮೂಡಲಗಿರಿಯಪ್ಪ ಅಂತ ಒಡೆದು ಮೂಡಿರೋಂಥ ದೇವಸ್ಥಾನ ಇದೆ, ಅಲ್ಲಿದೆ. ಹಿಂದೆ ಇನ್ನೂ ಒಂದು ದೇವಸ್ಥಾನ ಇತ್ತು ಅಂತಾರೆ, ಅದೆಲ್ಲ ಈಗ ನಶಿಸಿ ಹೋಗೈತೆ, ಅದು ಯಾವುದೂ ಇಲ್ಲ ಇವಾಗ. ಯಾವ ದೇವಸ್ಥಾನ ಇತ್ತು ಇಲ್ಲಿ? ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇತ್ತಂತ ಇಲ್ಲಿ. ಅದೆಲ್ಲ ಹೋಗಿದೆ. ಈಗ ಹೆಂಗೆ ಕೋಟೆ ಹಾಳಾಗಿ ಹೋಗಿದೆಯೋ ಆ ದೇವಸ್ಥಾನನೂ ಎಲ್ಲಿತ್ತು? ಅದು ಇಲ್ಲೇ ಇದ್ರ ಪಕ್ಕದಲ್ಲೇ ಈ ಕಡೆಯಲ್ಲೇ ಕೋಟೆ ಮುಂಭಾಗ. ಓಕೆ, ಅಲ್ಲಿ ಏನು ಕುರುಗಳೇನಿಲ್ಲ ಅಂತದ್ದು, ಕಲ್ಲು ಪಲ್ಲೆಲ್ಲ ತೆಗೆದು ದೂರ ತೆಗೆಸಿ ಹಾಕ್ಬಿಟ್ಟವ್ರು ಮನೆ ಕಟ್ಕೊಂಡವ್ರಿಗೆ. ನನಗೆ ಆ ಲಕ್ಷ್ಮೀ ದೇವರು ಅಂದ್ರಲ್ಲ ಈಗ ಮೂಡಲಪ್ಪ, ಆ ದೇವಸ್ಥಾನ ನಮ್ಗೆ ತೋರಿಸ್ತೀರಾ? ಹಾಂ ತೋರಿಸ್ತೀನಿ ಬನ್ನಿ. ಎಲ್ಲಿ ಹೋಗ್ಬೇಕು ಹಂಗೆ? ಅದೇ ಅಲ್ಲಿಗೆ ಹೋಗಿದ್ದು ಅದೇ ತಾನೆ. ಇನ್ನೊಂದು ಕತ್ತರಿಘಟ್ಟ ಗ್ರಾಮದ ಒಂದು ಕೆರೆ ಏನಿದೆ, ಕೆರೆ ಏರಿಯಾ ದಡದಲ್ಲೇ ಮತ್ತೊಂದು ಸಹ ಒಂದು ದೇವಸ್ಥಾನ ಇದೆ. ಇದು ಸಹ ಈಶ್ವರ ದೇವಸ್ಥಾನ. ಇದನ್ನು ಸಹ ನಾವು ಇಲ್ಲೆಲ್ಲ ನೋಡ್ಬೋದು. ಈಗ ಇದು ಸಹ ಡೆಮಾಲಿಷ್ ಮಾಡಿಬಿಟ್ಟು ಹೊಸದಾಗಿ ಮಾಡಿದ್ದಾರೆ.
ನಾವು ಇಲ್ಲಿ ಕೆತ್ತನೆಗಳಲ್ಲಿ ನೋಡಿದ್ರೆ ಮುಂದ್ಗಡೆ 2 ವೀರ್ಗಳುಗಳನ್ನ ಸಹ ನೋಡ್ಬೋದು. ಇಲ್ಲಿ ಈ ವೀರ್ಗಳಲ್ಲಿ ಕೆಳಗಡೆ ನಾವು ನೋಡಿದಾಗ ಒಬ್ಬ ಯುದ್ಧದಲ್ಲಿ ವೀರ ಮರಣ ಹೊಂದಿ ಅವನು ಸ್ವರ್ಗಕ್ಕೆ ಹೋಗೋವಂಥದ್ದು, ದೇವತೆಗಳು ನೋಡಿ ಇಲ್ಲಿ ನೋಡ್ಬೋದು, ದೇವತೆಗಳೇ ಕರ್ಕೊಂಡು ಅವನ ಸ್ವರ್ಗಕ್ಕೆ ಹೋಗುವಂಥದ್ದು ನೋಡ್ಬೋದು. ಜೊತೆಗೆ ಈ ಕಡೆ ಸಣ್ಣ 2 ವೀರಗಳು ಸಹ ನಾವು ನೋಡ್ತೀವಿ ನಾವು. ಆ್ಯಕ್ಚುಲಿ ಇಲ್ಲಿ ಲಿಪಿಗಳು ಇದೆ, ಇಲ್ಲಿ ಲಿಪಿಗಳು ಸಹ ನಾವು ನೋಡ್ಬೋದು. ಆ್ಯಕ್ಚುಲಿ ತುಂಬ ಅಳಿಸೋಗಿದೆ, ಇಲ್ಲೆಲ್ಲ ಡ್ಯಾಮೇಜಸ್ಗಳಾಗಿದ್ದಾವೆ. 2 ವೀರ್ಗಳನ್ನೂ ಸಹ ನೋಡ್ಬೋದು ದೇವಾಲಯದ 2 ಬದಿಗಳಲ್ಲಿ. ಮತ್ತು ಇನ್ನೂ ನಾವು ಇದೊಂದು ಚಿಕ್ಕ, ತುಂಬ ದೊಡ್ಡ ದೇವಾಲಯನೇ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಮಗೆ ಒಂದು ಗರ್ಭಗುಡಿ ನೋಡ್ಬೋದು ಮತ್ತು ಅಂಕಣ ನೋಡ್ಬೋದು. ಮತ್ತು ಇನ್ನು ಹೊರಗಡೆ ಇನ್ನೊಂದು ಸಹ ದೇವಾಲಯದ ಒಂದೊಂದು ಭಾಗ ತುಂಬ ಎಲ್ಲ ಬಿದೋಗಿದೆ ಅನ್ನೋದು ಗೊತ್ತಾಯ್ತಾ ಇದೆ. ಇಲ್ಲಿ ತುಂಬ ನಾಶ ಆಗಿದೆ ಇದು. ಇನ್ನು ನಾವು ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ನಮಗೆ ಒಂದು ನಂದಿ ವಿಗ್ರಹ ನೋಡ್ತೀವಿ. ಮೂಲ ಗರ್ಭಗುಡಿಯಲ್ಲಿ ನಾವು ಶಿವನ ನೋಡ್ಬೋದು. ನಾವು ದೇವಾಲಯದ ಮೂಲ ಗರ್ಭಗುಡಿಯ ಬಾಗಿಲಲ್ಲಿ ನಾವು ನೋಡ್ಬೋದು. ಬಾಗಿಲಲ್ಲಿರುವಂತಹದ್ದು ಕೆತ್ತನೆಯಲ್ಲಿ ಗಜಲಕ್ಷ್ಮಿ ನಾವು ನೋಡ್ತಿದ್ದೀವಿ. 2 ಕಡೆ ಆನೆಯ ವಿಗ್ರಹಗಳು ನೋಡಿ, ಇಲ್ಲೂ ಒಂದು ಆನೆ ವಿಗ್ರಹವಿದೆ, ಇಲ್ಲೂ ಆನೆ ವಿಗ್ರಹವಿದೆ. ಮುಂದಿರೋ ಲಕ್ಷ್ಮಿ ಇರೋವಂಥದ್ದು ನಾವು ನೋಡ್ಬೋದು. ಒಂದು ಕೈಯಲ್ಲಿ ಶಂಖ ಇದೆ, ಒಂದು ಚಕ್ರ ಇದೆ ಮತ್ತು ಅಭಯಸ್ಥ ಮಾಡ್ತಾರೆ ಏನೋ ಇರೋವಂಥದ್ದು ನೋಡ್ಬೋದು. ಗಜಲಕ್ಷ್ಮಿ ವಿಗ್ರಹ. ಇನ್ನು ಮೂಲ ಗರ್ಭಗುಡಿಗೆ ನಾವು ಬಂದರೆ, ಮೂಲ ಗರ್ಭಗುಡಿಯಲ್ಲಿ ಮೇಲ್ಗಡೆ ಭುವನೇಶ್ವರಿಯ ವಿಗ್ರಹನೂ ಸಹ ನಾವು ನೋಡ್ತೀವಿ, ಕೆತ್ತನೆಯನ್ನು ನೋಡ್ಬೋದು. ಭುವನೇಶ್ವರಿ ಕೆಳಗಡೆ ಸಹ ನಮಗೆ ಏನು ಲಿಂಗರೂಪಿಯಾದಂತಹ ಶಿವನ ವಿಗ್ರಹನ ಸಹ ನೋಡ್ತೀವಿ ನಾವು. ಮೂಲ ಇದಕ್ಕೆ ಕಲ್ಲೇಶ್ವರ ಅಂತ ಹೇಳುವಂಥದ್ದು. ಏನು ಅಂದರೆ ದೇವಸ್ಥಾನವೇ ಎಲ್ಲ ಕೆಲವೊಂದು ಗ್ರಾಮಗಳನ್ನು ನೋಡ್ಬೋದು. ಏನು ಕೆರೆಯ ದಡದಲ್ಲಿ ಇರುವಂತಹ ಗುಡಿಗಳಿಗೆ ಕಲ್ಲೇಶ್ವರ ಅಂತ ಹೆಸರುಗಳು ಸಹ ನಾವು ಹೊಯ್ಸಳರ ಕಾಲಘಟ್ಟದಲ್ಲಿ ಮಾಡಿರೋಂಥ ನೋಡ್ಬೋದು. ಇನ್ನು ಇದೇ ಗರ್ಭಗುಡಿಯಲ್ಲಿ ಕೆಲವೊಂದು ವಿಗ್ರಹಗಳಿದ್ದಾವೆ ನಮಗೆ, ನಾಗರ ಕಲ್ಲುಗಳು, ಗಣಪತಿ ವಿಗ್ರಹ ಸಹ ನೋಡ್ಬೋದು. ಆ್ಯಕ್ಚುಲಿ ಈ ಗಣಪತಿ ವಿಗ್ರಹನ ಈಗ ಒಂದು ಪೀಠದ ಮೇಲೆ ಕೂರಿಸಿದ್ದಾರೆ. ಆ ಪೀಠದಲ್ಲಿ ಚೇಳು ಇರುವಂಥದ್ದು ನಾವು ನೋಡ್ತೀವಿ. ಆದರೆ ಇದರಲ್ಲಿ ಪೀಠದಲ್ಲಿ ಇರುವಂತಹ ಮೂಲ ವಿಗ್ರಹ ಬೇರೆ ಇರಬಹುದು ಅನ್ನೋದು ನಮಗೆ ತಿಳಿದು ಬರುತ್ತೆ. ಆದರೆ ಗಣೇಶನ ಮೂರ್ತಿನೂ ಸಹ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಇನ್ನು ಪಕ್ಕದಲ್ಲಿ ಮತ್ತೊಂದು ವಿಗ್ರಹ ಇದೆ. ಇಲ್ಲಿ ಈ ಒಂದು ವಿಗ್ರಹಕ್ಕೆ ಚಂಡಿಕೇಶ್ವರ ಅಂತ ಇಲ್ಲಿಯ ಗ್ರಾಮಸ್ಥರು ಕರೆಯುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಹಾಕ್ಬಿಟ್ರೆ ನೀಟಾಗಿ ತೊಳೆದಂಗೆ ಆಗುತ್ತೆ. ಹಸಿಟ್ಟು ಹಾಕ್ಬಿಟ್ಟು ಹಿಂಗೆ ಉಜ್ಬೇಕು. ಉಜ್ಬಿಟ್ರೆ ಈ ಕೆತ್ತನೆ ಮಾಡಿದಾರಲ್ಲ ಇಲ್ಲಿ, ಇದ್ರೊಳಗೆ ಕೂರುತ್ತೆ ಹೋಗಿ ಹಸಿಟ್ಟು. ಇದ್ರೊಳಗೆ ಒಳಗಡೆ ಹೋಗಿ ಕುತ್ಕೊಂಡಾಗ ಅಲ್ಲಿ ಏನು ಬರ್ತಿದೆ ಅಂದರೆ ನಮ್ಗೆ ಗೊತ್ತಾಗುತ್ತೆ. ಓದ್ಬೋದು. ಇದರಿಂದ ಪೂರ್ವದಿಂದಲೂ ಈ ದಾಸಪ್ಪನವರು ಬಂದು ಇಲ್ಲಿ ನೆಲನಿಲ್ಲಾಗಿ ಯಾವತ್ತೂ ಜಾತ್ರೆ ಅನ್ನೋದು ನಡೀತಾ ಇರೋದು. ಇದು ಮಾಡೋದು, ತಿರುಪತಿಗೆ ಹೋಗ್ನಾರ್ದೆ ಇರ್ತಕ್ಕಂಥವ್ರು ಇಲ್ಲೇ ಒಂದು ಕಾಣಿಕೆಯ ಮುಡುಪು ಅರ್ಪಿಸೋದು ಎಲ್ಲ ಮಾಡ್ತಾ ಇರ್ತಾರೆ. ಕಲ್ಯಾಣ ಮಾಡಬೇಕು ಅಂದರೆ ನಾನು ಒಂದು ಶಕ್ತಿ ಸಂಪನ್ನಳಾಗಬೇಕು ಅಂತ ಬಂದು ಇಲ್ಲಿ ತಪಸ್ಸು ಮಾಡ್ತಾಳೆ ಈಚಲ್ವನದಲ್ಲಿ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಅವಳ ಮೇಲೆ ಹುತ್ತ ಬೆಳೆ ಅಲ್ಲಿ ತಿಳಿಸ್ತಾನೆ ಅಂಥದ್ದು. ಹಸು ಕರು ಹುಡುಗ ಎಲ್ಲ ಕಲ್ಲಾಗಿರ್ತಾರೆ. ಇವಾಗಲೂ ಇದ್ದಾವೆ ಕಲ್ಲು. ತ್ರಿಶೂಲ ನೋಡ್ತೀವಿ, ಮತ್ತೊಂದು ಕೈಯಲ್ಲಿ ಡಮರುಗ, ಮತ್ತೊಂದು ಕೈಯಲ್ಲಿ ಅಕ್ಷಯ ಪಾತ್ರೆ, ಜೊತೆ ಇನ್ನೊಂದು ಸೇರಿ ಕತ್ತಿ ಅಂತ ನೋಡೋಂಥದ್ದು. ಹೊಯ್ಸಳರ ಲಾಂಛನನ ಸಹ ಕೆತ್ತನೆ ಮಾಡಿರೋಂಥದ್ದು ನಾವು ನೋಡ್ಬೋದು. ಆದ್ದರಿಂದ ಇದು ಹೊಯ್ಸಳರ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿರೋಂತಹ ಒಂದು ದೇವಾಲಯ ಅಂತ ನಾವು ಹೇಳ್ಬೋದು. NH-75 ಇದೆ ಹೈವೇ, ಬೆಂಗಳೂರು ಹೈವೇ ಇದೆ. ಫುಲ್ ಅವತ್ತು ಏನಿದೆ ರಶ್ ಆಗುತ್ತೆ. ನೀವು ಬೇಕಾದ್ರೆ ಅಲ್ಲಿ ನೋಡ್ಬೋದು. ಆ ದಿನ ಬಂದಾಗ
ಫುಲ್ ಅಂದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಪೊಲೀಸ್ ಅವರಲ್ಲೆಲ್ಲ ಇದಾಕಿರ್ತಾರೆ, ಬ್ಯಾರಿಕೇಡ್ ಮಾಡ್ಕೋತಾರೆ. ಶನಿವಾರ ಮಾತ್ರ, ಭಾನುವಾರ ಇಲ್ಲ, ಶನಿವಾರ ಮಾತ್ರ ಇಲ್ಲಿ ನಾನ್ ವೆಜ್ ಮಾಡ್ಕೋತಾರೆ. ಇಲ್ಲೆಲ್ಲ ಮೀನ್ಸ್ ಅಲ್ಲೇ ದಾಸಪ್ಪಂಗ್ ಕೂಗ್ ಹಾಕ್ಸಿ ನೈವೇದ್ಯ ಅಲ್ಲೇ ಇದು ಮಾಡ್ಕೊಂಡು ಅವ್ರ ಸೇವನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಪುಟ್ಟ ಅಜ್ಜಿಗಳು ಆ ಮರಳಿನ ಮೇಲೆ ಆಕಾರ ಕಾಣದಂತೆ. ಆವಾಗ್ಲಿಂದ ಏನು ಮಾಡಿದರು, ಸಂಜೆ ಟೈಮು ಭಾನುವಾರ ತೇರು ಎಳೆದಾದ್ಮೇಲೆ ಸಂಜೆ ಟೈಮ್ ಯಾರು ಇಲ್ಲಿ ಇರಬಾರ್ದು.